ಇವತ್ತಿನ ವಿಡಿಯೋವನ್ನು ಕಾಯಿ ಯಾವ ರೀತಿ ಸುಲಿಬೇಕು ಮತ್ತು ಕಾಯಿನ ಯಾವ ರೀತಿ ಹೊಡಿಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ನಾವು ಕಾಯಿ ಹೊಡೆಯೋಕ್ಕಿಂತ ಮುಂಚೆ ಇದರ ನಾರು ಇರುತ್ತಲ್ಲ, ಈ ನಾರನ್ನೆಲ್ಲ ನಾವು ತೆಗಿಬೇಕು. ತೆಗೆದು ಕ್ಲೀನ್ ಮಾಡ್ಕೊಂಡ್ರೆ ನಮಗೆ ಸೊ ತೆಗಿಬೇಕಾದ್ರೆ ಈ ನಾರು ಯಾವುದು ಉದುರೋದಾಗಲಿ ಬರೋದಿಲ್ಲ ಆಯಿತಾ. ಇದರ ಪುಡಿ ಇರೋದು ನೋಡಿ, ಇದರ ಪುಡಿಗಳು ಉದುರೋದಿಲ್ಲ. ಸೊ ನೀಟಾಗಿ ಕಾಯಿನ ಫಸ್ಟು ಸಿಪ್ಪೆನ ಈ ಸುಲಿಬೇಕು, ನೀಟಾಗಿ ಕ್ಲೀನಾಗಿ ತಗೊಂಡ್ಬಿಟ್ಟಿದೆ. ನಾರು ಗೀರು ಏನೋ ಇರಬಾರ್ದು. ನಾರು ಗೀರು ಸುಲಿಬೇಕಾದ್ರೆ ಈಸಿ ಆಗುತ್ತೆ. ಈ ಥರ ಎಲ್ಲ ಕಿತ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಬೇಕು. ಒಂದು ಟ್ರಿಕ್ ಇದೆ, ಏನಿಲ್ಲ ನೋಡಿ, ಕಾಯಿನ ಕರೆಕ್ಟಾಗಿ ಇಲ್ಲಿ ನೋಡಿ, ಈ ಥರ ಗೆರೆಗಳು ಕಾಣಿಸ್ತಿದೆ ಗೆರೆ. ಸೊ ಈ ಗೆರೆ ಇದೆಯಲ್ಲ, ಈ ಗೆರೆಗೆ ನಾವು ಕರೆಕ್ಟಾಗಿ ಹೊಡಿಬೇಕು. ನೀವು ಕಾಯಿನ ಇಲ್ಲಿ ಈ ಜಾಗ ಕೊಡಿದ್ರೆ ಪುಡಿ ಆಗುತ್ತೆ ಕಾಯಿ. ಸೊ ಕರೆಕ್ಟಾಗಿ ಮದ್ದಿಗೆ ಹೋಳಾಗೋದಿಲ್ಲ. ಸೊ ನಾವು ಕಾಯಿ ಹೊಡಿಬೇಕಾದ್ರೆ ಇಲ್ಲಿ ಇಷ್ಟೊಂದು ಗೆರೆಗಳಿರುತ್ತಲ್ಲ, ಈ ಗೆರೆಗಳನ್ನ ನೋಡಿಕೊಂಡು ಕರೆಕ್ಟಾಗಿ ಹೊಡಿಬೇಕಾಯ್ತಾ. ಈ ಗೆರೆ ಮೇಲೆ ಹೊಡಿದ್ರೆ ನಿಮಗೆ 100% ಸೊ 2 ಹೋಳಾಗುತ್ತೆ, ಇಲ್ಲ ಅಂದರೆ ಪುಡಿ ಆಗುತ್ತೆ ಆಯಿತಾ. ನೋಡಿ ನಾನು ಹೊಡಿತೀನಿ ಇವಾಗ. ಕರೆಕ್ಟಾಗಿ ಈ ಗೆರೆ ಮೇಲೆ ಹೊಡಿಬೇಕು ನೀವು. ಹೊಡೆದು ಈ ಥರ ಒಂದು ಲೋಟ ಇಟ್ಕೊಳ್ಳಿ, ಸೊ ನೀರು ಬಂದರೆ ಇಟ್ಕೊಳಕ್ಕೆ ಸರಿ ಆಗುತ್ತೆ. ನೋಡಿ ಕಾಯಿ ನೀರು ಬರ್ತಿದೆಯಾ, ಒಂದೇ ಏಟಿಗೆ ಕಾಯಿನ ಹೊಡಿಯೋದು ಈಸಿಯಾಗಿ. ಸೊ ನೀವು ಎಲ್ಲೂ ಹೊಡಿಬಾರ್ದು, ಇದನ್ನು ಕರೆಕ್ಟಾಗಿ ಗೆಣ್ಣು ಮೇಲೆ, ಈ ಗೆರೆ ಮೇಲೆ ಹೊಡೆದ್ರೆ ಸೊ ಆರಾಮಾಗಿ ನೀವು 2 ಡಿವೈಡ್ ಆಗಿ ಮಾಡ್ಬೋದು.